ನಮಸ್ಕಾರ ಎಲ್ಲರಿಗೂ. ತುಂಬ ಖುಷಿ ಆಗ್ತಿದೆ ಇಷ್ಟು ಜನ ನೋಡಿ. ನಮ್ಮ ತಂದೆಯವರು ಈ ಇಂಡಸ್ಟ್ರಿಯಲ್ಲಿ 40 ವರ್ಷ ಅವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಆ 40 ವರ್ಷದಲ್ಲಿ ಅವ್ರು ಪಡ್ಕೊಂಡಿರೋದು ಏನಂದರೆ ಫ್ರೆಂಡ್ಶಿಪ್ಪು, ಈ ಥರ ಜನನ ಇದೇ ನೋಡ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ತಂದೆಯವ್ರು ಯಾವಾಗ ಸಿನಿಮಾ ಶುರು ಮಾಡ್ತೀನಿ ಅಂದರು, ಅವಾಗ ಎಲ್ಲರೂ ಅವ್ರ ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ ಬಂದು ನಾವು ಪ್ರೋತ್ಸಾಹ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ ಚೆನ್ನಾಗಿ ಮಾಡಿ ಅಂದರು. ಆ ಸಪೋರ್ಟ್ಗೋಸ್ಕರನೇ ನಾವೆಲ್ಲ ಒಪ್ಕೊಂಡಿದ್ದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂದೆ ಇರೋ ಗಣ್ಯರಿಗೂ, ಮಿತ್ರರಿಗೂ ಹಾಗೂ ಮಾಧ್ಯಮರಿಗೂ ನನ್ನ ನಮಸ್ಕಾರ. ನಮ್ಮ ಅಪ್ಪಂಗೊಂದು ಆಸೆ ಇತ್ತು, ಒಂದು ಫಿಲಮ್ ಮಾಡಬೇಕು ನಾನು ಅಂತ. ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಮಾಡಬೇಕು, ನಾನೊಂದು ಫಿಲಮ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಇದ್ರ ಪ್ಲ್ಯಾನಿಂಗ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ತನಕ ಅವ್ರು ಹೆಂಗೆ ಅದನ್ನು ಮಾಡಿದ್ರು ಅನ್ನೋದು ಅಮೇಝಿಂಗ್. ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ಆ್ಯಂಡ್ ಒಂದೇನಂದರೆ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಹ್ಯಾಸ್ ಮೈ ಫಾದರ್. ಬಿಕಾಸ್ ಅವ್ರಿಗೆ ಏನೋ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಇಂಡಸ್ಟ್ರಿಗೆ ಬರೋದಕ್ಕೆ ನಂಗೆ ಒಂದು ಸ್ವಲ್ಪ ಭಯ ಆಗಿತ್ತು ಮೊದಲು. ಬಟ್ ಇವರ ಪ್ರೋತ್ಸಾಹದಿಂದ ಇವಾಗ ಬಂದು ನಿಮ್ಮೆಲ್ಲರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಸೊ ಅದು ಒಂದು ಥ್ಯಾಂಕ್ಸ್ ನಮ್ಮ ಅಪ್ಪಂಗೆ. ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮ್ಮ ಮುಂದೆ ಬರುತ್ತೆ. ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಈ ಮೆತ್ತಗಿರೋರನ್ನ ಹೇಗೆ ಕಿತ್ಕೊಂಡು ತಿಂತಾನೆ ಅನ್ನೋದು ಇದು ಕಂಟೆಂಟ್ ಅಷ್ಟೇ. ಇದು ಇನ್ನೇನು ಅಲ್ಲ. ಯಾಕೆಂದರೆ ಬಲಿಷ್ಠವಾಗಿರೋರು ತೋಳ್ಬಲ ಇರಲಿ ಇಲ್ಲದೆ ಇರಲಿ, ಆದರೆ ಬೇರೆಯವ್ರನ್ನ ಹೇಗೆ ಕಿತ್ಕೊಂಡು ತಿಂದು ಹಿಂಸೆ ಮಾಡ್ತಾರೆ ಅನ್ನೋದು. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೆ ಸಿರಿ ಮ್ಯೂಸಿಕ್ನ ಸುರೇಶ್ ಚಿಕ್ಕಣ್ಣ ಅವರು ಅವರ ಪಕ್ಕದಲ್ಲೇ ಕೂತಿದ್ದಾರೆ. ಅವರ ಪ್ಲಾಟ್ಫಾರ್ಮಲ್ಲಿ ನಮ್ಮ ಟೀಸರ್, ಟ್ರೈಲರ್ ಎಲ್ಲವೂ ಇವಾಗ ಹಾಡು ಕೂಡ ರಿಲೀಸ್ ಆಗಿದೆ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮಾತನ್ನ ಪ್ರಾರಂಭಿಸಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಅಂತ ಗಣ್ಯರಿಗೆ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಜಂಗ್ಲಿ ಪ್ರಸನ್ನ ಸರು ಪ್ರಥಮ ಬಂದು ಹೇಳಿದ್ರು, 40 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ, ನಾನು ನೋಡಿಲ್ವಾ ಅಂದ್ರೆ ನಾನು ಹೇಳಿದೆ, ಸರ್ ನಿಮ್ಮನ್ನು ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ನಿಮ್ಮ ಅದ್ಭುತವಾದ ಕಲಾವಿದರು, ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಫಸ್ಟ್ ಟ್ರೈಲರ್ ತೋರಿಸಿದ್ರು. ಸ್ವಲ್ಪ ಹಳ್ಳಿ ಜಾನರ್ನಲ್ಲಿ ಚೆನ್ನಾಗಿತ್ತು. ಆಮೇಲೆ ಒಂದು ಹಾಡು ಹಾಕಿದ್ರು, ಫೋಕ್ ಸಾಂಗ್ಸ್ ಥರ ತುಂಬ ಚೆನ್ನಾಗಿತ್ತು. ಎಷ್ಟು ಆ್ಯಪ್ಟ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಬರ್ತಾ ಇರೋ ನಮ್ಮ ಹೊಸ ಹಾಡುಗಳಿಗೆ ಇದನ್ನು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಅಂತೂ ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ. ಈ ಹಾಡು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ ಮತ್ತು ಬೇರೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಿದೆ. ದಯವಿಟ್ಟು ಕೇಳಿ. ಹೊಸ ಅಲ್ಲ, ಹಳೆ ಕಲಾವಿದರನ್ನು ಪ್ರೋತ್ಸಾಹಿಸಿ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ, ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ. ಹೊಸ ಕಲಾವಿದರು ಪ್ರೋತ್ಸಾಹಿಸಿದ್ರೆ ಹಳೆ ಕಲಾವಿದರ ಜೊತೆಗೆ ಹೊಸ ಕಲಾವಿದರು ಎಲ್ಲರೂ ಮುಂದೆ ತನ್ನಿ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದಗಳು. ವೇದಿಕೆ ಮೇಲಿರುವ ಎಲ್ಲ ನನ್ನ ನೆಚ್ಚಿನ ಗಣ್ಯರಿಗೆ ನಮಸ್ಕಾರ, ಹಾಗೂ ಸಭಾಂಗಣದಲ್ಲಿರುವಂತಹ ಎಲ್ಲ ಹಿರಿಯರು, ಆತ್ಮೀಯರು, ಸ್ನೇಹಿತರಿಗೆಲ್ಲರೂ ಕೂಡ ನಮಸ್ಕಾರ. ಮಾಧ್ಯಮದವ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಜಂಗ್ಲಿ ಪ್ರಸನ್ನ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈ ರಣಹದ್ದು ಸಿನಿಮಾದ ಒಂದು ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡ್ತಾ ಇದ್ವಿ. ಒಂದು ಅಂತ್ಯಾಕ್ಷರಿ ಹಾಡ್ತಾ ಇದ್ರು ಕೂಡ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಫಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಾನು ಸುನಾದ ಲೈವ್ ಕ್ಯಾಸೆಟ್ಸ್ ಅಂತ ಇತ್ತು, ಸಪ್ತಸಾಗರ ಆಡಿಯೋ ಕಂಪನಿ, ನಮ್ಮ ಸಂತೋಷ್ ಬಿಲ್ಡಿಂಗಲ್ಲಿ. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಆಡಿಯೋ ಕಂಪನಿಯಲ್ಲಿ ನಾನು ಕೆಲಸ ಮಾಡಿದ್ದೆ. ಅದಲ್ಲದೆ ನನ್ನದೇ ಸ್ವಂತ ಶ್ರೀ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಇದೆ. ಆ ಆರ್ಕೆಸ್ಟ್ರಾದಲ್ಲಿ ನನಗೆ ಒಂದು ಹಾಡುವಂಥ ಒಂದು ತರಬೇತಿ, ಅಂದರೆ ಹಾಡ್ತಾ ಇದ್ದೆ, ಗಾಯಕನಾಗಿ ಹಾಡ್ತಾ ಇದ್ದೆ. ಈ ಒಂದು ಎಕ್ಸ್ಪೀರಿಯೆನ್ಸ್ನ ಬಿಟ್ಟರೆ ಯಾವುದೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಕೆಲಸ ಮಾಡಿರಲಿಲ್ಲ. ಆದರೆ ಎಲ್ಲ ಪ್ರಮುಖ ಮ್ಯೂಸಿಕ್ ಡೈರೆಕ್ಟರ್ಸ್ನ ಹಾಡುಗಳನ್ನು ನಾನು ಹಾಡ್ತಾ ಇದ್ದೆ. ಅದೇ ನನ್ನ ಒಂದು ಅನುಭವ. ಆ ಒಂದು ಅನುಭವ ಇದ್ದರೂ ಕೂಡ
ನಾವು ಒಂದು ಲೊಕೇಶನ್ ನೋಡಕ್ಕೆ ಹೋಗಿರುವಾಗ ನಮ್ಮ ಜಂಗ್ಲಿ ಪ್ರಸನ್ನ ಅವರು ಹಾಗೆ ನಮ್ಮ ಜೊತೆ ವಿಶ್ವನಾಥ್ ಅವರು ಕೂಡ ಇದ್ದರು. ಕಾರ್ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಅವಾಗ ಒಂದು ಆ ಖುಷಿಗೆ ಎಲ್ಲರೂ ಕೂಡ ಹಾಡನ್ನ ಅಂತ್ಯಾಕ್ಷರಿ ಥರ ಹಾಡ್ಕೊಂಡು ಬರ್ತಾ ಇದ್ವಿ. ಮ್ಯೂಸಿಕ್ ಡೈರೆಕ್ಟರ್ನ ಇದೇ ಸಿನಿಮಾಗೆ ನನಗೆ ನೋಡಕ್ಕೆ ಕೂಡ ಅವರು ಹೇಳಿದರು ನಿರ್ಮಾಪಕರು. ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ. ನಾನು ಯಾವುದೇ ಕೂಡ ಆಸೆ ಇಟ್ಕೊಂಡಿರಲಿಲ್ಲ. ನಾನು ಅವ್ರನ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತಲೂ ಕೂಡ ನಾನು ಕೇಳಿರಲಿಲ್ಲ. ಆದರೆ ಒಂದು ಸಂದರ್ಭ ಬಂದಾಗ ಸಡನ್ ಆಗಿ ಅವರು ಜಂಗ್ಲಿ ಪ್ರಸನ್ನ ಅವರು ಒಂದು ದೇವಸ್ಥಾನ ಬಂತು, ಗಾಡಿ ನಿಲ್ಲಿಸು ಅಂತ ಹೇಳಿದ್ರು. ನಿಲ್ಲಿಸಿದ ತಕ್ಷಣ ಬೇರೆ ಯಾರು ನಾನು ಮ್ಯೂಸಿಕ್ ಡೈರೆಕ್ಷನ್ ಕೊಡಲ್ಲ, ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಷನ್ ನೀನೇ ಮಾಡಬೇಕು ಅಂತ ಹೇಳಿ ದೇವರ ಮೇಲೆ ಪ್ರಮಾಣ ಮಾಡಿ ಅವತ್ತು ನನಗೆ ಸಂಗೀತ ನಿರ್ದೇಶಕನಾಗಿ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಆದರೆ ನಾನು ಹೆದರ್ಕೊಂಡು ನಾನು ಮಾಡಲ್ಲ ಅಂತ ಸುಮಾರು ದಿನ ಟೈಮ್ ತಗೋತೀನಿ. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಸಂಗೀತ ನಿರ್ದೇಶನ ಮಾಡ್ತೀನಿ ಅಂದರೆ ಅದಕ್ಕೆ ಆದಂತಹ ಕೆಲವು ಅರ್ಹತೆಗಳು ಇರಬೇಕು. ನನಗೇನು ಆ ಥರ ಅರ್ಹತೆ ಇಲ್ಲ ಅನ್ನೋ ಒಂದು ಭಯ ನನ್ನಲ್ಲಿ ಕಾಡ್ತಾ ಇತ್ತು. ಆದರೆ ನೀನು ಮಾಡ್ತೀಯಾ, ಖಂಡಿತ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹುರಿದುಂಬಿಸ್ತವರು ಮೊಟ್ಟ ಮೊದಲನಾಗಿ ಜಂಗಿ ಪ್ರಸನ್ನ ಅವರು ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ದೊಡ್ಡಣ್ಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವರು ನಿರ್ಮಾಪಕರು, ಕಲಾವಿದ, ಗಾಯಕನ ಸಂಬಂಧ ಅಲ್ಲ, ನಮ್ಮಿಬ್ಬರದು ಒಂಥರ ಸಹೋದರದ ಒಂದು ಸಹೋದರತ್ವ ಸಂಬಂಧ. ಇದಕ್ಕೆಲ್ಲ ನನ್ನ ಬೆನ್ನೆಲುಬಾಗಿ ಯಶೋಧಮ್ಮ ಅವರು ನನ್ನ ತಾಯಿ ಸ್ಥಾನದಲ್ಲಿ ನನಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಕೆಲಸ ನಾನು ಶುರು ಮಾಡಿದಾಗ ಮೊದಲನೇದಾಗಿ ವಿ ನಾಗೇಂದ್ರ ಪ್ರಸಾದ್ ಸರ್ ಅವ್ರಿಗೆ ನಾವು ತಿಳಿಸಿದಾಗ, ಶ್ರೀನಿವಾಸ್ ನಿಮಗೆ ಒಳ್ಳೆಯದಾಗಲಿ ಅಂತ 2 ಲವ್ ಸಾಂಗ್ 2 ಹಾಡುಗಳನ್ನ ನನಗೆ ಬರೆದುಕೊಟ್ರು. ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ರಣಹದ್ದು ಟೈಟಲ್ ಸಾಂಗ್ ಡೈರೆಕ್ಟರ್ ರಾಮ್ ನಾರಾಯಣ್ ಸರ್ಗೆ ಹೇಳಿದಾಗ, ನಿಮ್ಗೆ ಒಳ್ಳೆಯದಾಗಲಿ ಶ್ರೀನಿವಾಸ್, ಜಂಗ್ಲಿ ಪ್ರಸನ್ನ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವರು ಅದ್ಭುತವಾಗಿ ಈ ಒಂದು ಹಾಡನ್ನು ಬರ್ಕೊಟ್ರು. ಅದಲ್ಲದೆ ಶಮಿತಾ ಮಲ್ನಾಡ್ ಅವರು, ಅನುರಾಧ ಭಟ್ ಹಾಗೂ ಅಜಯ್ ವಾರಿಯರ್ ಮತ್ತು ರೂಪಾ ಶ್ರೀನಿವಾಸ್ ಇವ್ರುಗಳು ಕೂಡ ನನ್ನ ಜೊತೆ ಸಹಕಾರ ಮಾಡಿ ಹಾಡುಗಳನ್ನ ಹಾಡಿದ್ದಾರೆ. ನಾನು 3 ಜನಕ್ಕೂ 3 ಹಾಡುಗಳನ್ನ ಹಾಡಿದ್ದೀನಿ, ಅಪ್ಪ, ಮಗ ಮತ್ತು ಜಂಗ್ಲಿ ಪ್ರಸನ್ನ ಅವ್ರಿಗೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಜಂಗ್ಲಿ ಪ್ರಸನ್ನ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಿಮ್ಮೆಲ್ಲ ಸಹಕಾರ, ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್.